ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ಸಂಡೇ ಲಾಗ್ ಆಗಿರುತ್ತೆ. ಸಂಡೇದು ಆಮೇಲೆ ಮಂಡೇ ಲಾಗ್ 2 ದಿನದ್ದು ನಾನು ಶೇರ್ ಮಾಡ್ತಾ ಇದ್ದೀನಿ. ಚರ್ಚಿಗೆ ಹೋಗಿ ಬಂದ್ವಿ. ಚರ್ಚಿಗೆ ಹೋಗಿ ಬಂದುಬಿಟ್ಟು ಮನೆಗೆ ನಾಗವೇಣಿ ಬಂದಿದ್ದರು. ಪಾಪುನ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗೋಕ್ಕೆ ಹಾಗೆ ಒಂದು ಸ್ವಲ್ಪ ಪಿಕ್ ತಗೊತಾ ಇದ್ವಿ. ನಾನು ಮಧ್ಯಾಹ್ನದ್ದೇನು ಅಡುಗೆದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಅದೇ ನಾನ್ ವೆಜ್ಜಿಂದೆ ಸಂಡೇ ತುಂಬ ಸರಿನೇ ನಾನು ಹಾಕ್ಬಿಟ್ಟಿದ್ದೀನಿ ವೀಡಿಯೋ ನಾನ್ ವೆಜ್ಜು ಅಡುಗೆದು. ಮಧ್ಯಾಹ್ನ ಮಾಡಿರೋದು ನಾನೇನು ಹಾಕಲಿಲ್ಲ. ಇದು ಸಂಡೇ ಸಂಜೆ ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಸಾಧನ ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾಯಿದ್ಲು. ಹಾಗಾಗಿಬಿಟ್ಟು ಕ್ವಿಕ್ಕಾಗಿ ಆಲೂಗಡ್ಡೆ ಬಜ್ಜಿ ಮಾಡಿಕೊಟ್ಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಮಕ್ಕಳಂದ್ರೇ ಅಷ್ಟೇ ಅಲ್ವಾ, ಸಂಜೆ ಆದ್ರೇ ಅವ್ರಿಗೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತೇಳಿ ಕೇಳ್ತಾ ಇರ್ತಾರೆ. ಆಲೂಗಡ್ಡೆ ಇತ್ತು, 2 ಆಲೂಗಡ್ಡೆ ಇತ್ತು ಅಂದರೆ ಸಾಕು, ಫಟಾಫಟ್ ಅಂತೇಳ್ಬಿಟ್ಟು ಈ ಆಲೂಗಡ್ಡೆ ಬಜ್ಜಿ ಮಾಡಿಕೊಟ್ಬಿಡ್ಬೋದು ಈಸಿಯಾಗಿ. ಒಂದು ಸ್ವಲ್ಪ ನಾನು ಮಾಡ್ತಾಯಿದ್ದೆ, ನಮ್ಮ ಮನೆಯವ್ರನ್ನೂ ಅದು ಒಂದು ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡಿಕೊಡ್ತಾಯಿದ್ರು. ಆ ಮಕ್ಕಳಿಗೆ ಮಿರ್ಚಿಗಿಂತ ಈ ಆಲೂಗಡ್ಡೆ ಬಜ್ಜಿ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅದು ಮೆಣಸಿನ್ಕಾಯಿ ಅದೆಲ್ಲ ತಿನ್ನಲ್ಲ, ಅವರು ತೆಗೆದುಬಿಟ್ಟೆ ತಿಂತಾಯಿರ್ತಾರೆ. ಇದಾದರೂ ಆಲೂಗಡ್ಡೆ ಜೊತೆಗೆ ಸೇರಿ ತಿಂತಾಯಿರ್ತಾರೆ. ಹಾಗಾಗಿ ನನ್ನ ಮಕ್ಕಳಿಗೆ ಆಲೂಗಡ್ಡೆ ಬಜ್ಜಿ ಅಂದರೆ ತುಂಬಾ ಇಷ್ಟ. ಇದು ಫುಲ್ ರೆಸಿಪಿ ನಾನು ಹಾಕಿದ್ದೀನಿ ನೋಡಿ ನಾನು ವೀಡಿಯೋದಲ್ಲಿ. ಯಾರಿಗಾದ್ರೂ ಬೇಕು ಅಂದರೆ ಒಮ್ಮೆ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೊಬೋದು. 10 ನಿಮಿಷದಲ್ಲಿ ಆಲೂಗಡ್ಡೆ ಒಂದು ಕಟ್ ಮಾಡಿಕೊಂಡ್ರೆ ಇಟ್ಟು ಕಲಿಸ್ಕೊಂಬಿಟ್ರೆ ಹಾಗೇ ಹೋಗ್ಬಿಡುತ್ತೆ ಬಜ್ಜಿ. ಬಿಸಿ ಬಿಸಿಯಾಗಿ ಟೀ ಟೈಮಲ್ಲಿ ಆರಾಮಾಗಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗು ಅಂತ ಇದ್ದರು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ವಾರ ಪೂರ್ತಿ ಅವ್ರಿಗೂ ಅಷ್ಟೇ ಸ್ಕೂಲು, ಓದು, ಟ್ಯೂಷನು ಇದೇ ಆಗಿರುತ್ತೆ. ಮಂಡೇಲಿಂದ ಸ್ಯಾಟರ್ಡೇವರೆಗೂ ಪಾಪ ಇದೇ ಫುಲ್ಲು ಓದೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ ಮಕ್ಕಳಿಗೆ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಆದ್ರೂ ಈ ಥರ ಹೊರಗೆ ಎಲ್ಲಾದರೂ ಕರ್ಕೊಂಡು ಹೋದರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ತುಂಬ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ನಮ್ಮ ಸಾಕ್ಷಿ ಪಾಪ ಅಂತೂ ಹೋಗ್ಬಿಟ್ಟು ಜಾಸ್ತಿ ಅಲ್ಲಿ ಆಟ ಆಡೋದಕ್ಕಿಂತ ಮರಳಲ್ಲಿ ಆಟ ಆಡೋದೇ ಜಾಸ್ತಿ. ಅವಳು ಮರಳು ತೂರ್ಕೊಂತ ಕುಂತ್ಕೊಂಡಿರ್ತಾಳೆ ಪಾರ್ಕಲ್ಲಿ ಹೋಗ್ಬಿಟ್ರೆ. ನಮ್ಮ ತಂಗಿನೂ ಬಂದಿದ್ಲು, ಎಲ್ಲ ಆಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಬಂದ್ವಿ. ಇದು ನೆಕ್ಸ್ಟು ಸೋಮವಾರದ ಲಾಗು. ನಾನು 2 ಒಟ್ಟಿಗೆ ಸೇರಿಸ್ತಾ ಇದ್ದೀನಿ, ಸಂಡೇ ಮಂಡೇದು. ನಮ್ಮ ಹಸ್ಬೆಂಡ್ ಅವರು ಸರ್ ಡ್ಯೂಟಿ ಮಾಡ್ತಾರಲ್ವ, ಅವರು ಸರ್ದು ಮನೆ ಓಪ್ನಿಂಗ್ ಇತ್ತು, ಅಲ್ಲಿ ಹೋಗಿದ್ವಿ. ತುಂಬ ದಿನವೇ ಆಗೋಯ್ತು ವಿಡಿಯೋ ನಾವು ಹೋಗಿ ಬಂದು, ಬಟ್ ನಾನು ವೀಡಿಯೋನೇ ಹಾಕಲಿಲ್ಲ. ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲಿ ನೋಡ್ತಾ ಇರ್ರಿ, ದೇವ್ರನ್ನೆಲ್ಲ ಎಷ್ಟೊಂದು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು. ಎಲ್ಲೂ ನೋಡೇ ಇದ್ದಿಲ್ಲ ನಾನು ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದರು. ಕಿಚನಲ್ಲೂ ಅಷ್ಟೇ ಒಂಥರ ಪುಟ್ಟ ಪುಟ್ಟ ಗೊಂಬೆಗಳು, ಚಿಕ್ಕ ಚಿಕ್ಕದಾಗಿ ಆಟ ಸಾಮಾನುಗಳು, ಅಡುಗೆ ಸಾಮಾನುಗಳೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ರು. ಅದೆಲ್ಲ ಎಲ್ಲೂ ನೋಡೇ ಇಲ್ಲ. ಈ ಥರ ಮನೆ ಓಪ್ನಿಂಗಲ್ಲಿ ತುಂಬ ಮನೆ ಓಪ್ನಿಂಗ್ ಹೋಗಿದ್ವಿ, ಬಟ್ ಈ ಥರ ಎಲ್ಲ ನಾನು ಎಲ್ಲೂ ನೋಡಿಲ್ಲ. ಒಂಥರ ಖುಷಿ ಆಯಿತು. ಪಾಪ ನನ್ನ ಮಕ್ಳು ಇದ್ದಿದ್ರೆ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾಯಿದ್ರು. ಆದರೆ ಅವ್ರಿಗೆ ಸ್ಕೂಲ್ ಇತ್ತು, ಸ್ಕೂಲ್ಗೆ ಹೋಗಿದ್ರು. ಸಾಕ್ಷಿ ಪಾಪನ ಅಷ್ಟೇ ಕರ್ಕೊಂಡು ಹೋಗಿದ್ವಿ. ಜೊತೆಗೆ ನಮ್ಮ ನಾದಿನಿ ಮಗಳು ಕೀರ್ತನ ಬಂದಿದ್ಲು. ನೋಡಿ ಇಲ್ಲಿ ಎಷ್ಟು ಪುಟ್ಟ ಪುಟ್ಟದಾಗಿ ಅಡುಗೆ ಸಾಮಾನೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಏನಕ್ಕೆ ಇಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ಬಟ್ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಪುಟ್ಟ ಪುಟ್ಟದಾಗಿ ಗೊಂಬೆಗಳು, ಇದನ್ನೆಲ್ಲ ಚೆನ್ನಾಗಿಟ್ಟಿದ್ರು. ಮನೆ ಅಷ್ಟು ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರದು ಒಂದು ಡ್ರೀಮ್ ಆಗಿರುತ್ತೆ, ಸ್ವಂತ ಮನೆ ಕಟ್ಟಬೇಕಂತ. ಒಂದು ಖುಷಿ ದಿನವೇ ಅವ್ರದ್ದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬಟ್ ನಾನು ಅಡುಗೆದೆಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ. ವೆಜ್ ಅಡುಗೆ ತುಂಬಾ ಚೆನ್ನಾಗಿ ಮಾಡಿದರು, ಎಲ್ಲ ಥರದ್ದು. ಇನ್ನು ಹೋಗಿ ಬಂದ್ವಿ ನಾವು ಹೊರಗೆ ಫಂಕ್ಷನ್ಗೆ ಹೋಗಿ ಬಂದಿದ್ಮೇಲೆ ಮಕ್ಳಿಗೂ ಪಾಪ ನಾವು ಒಂದು ಸ್ವಲ್ಪ ಏನೋ ಸ್ವೀಟ್ ಎಲ್ಲ ತಿಂದು ಬಂದಿರ್ತೀವಲ್ವ, ಹಾಗಾಗಿಬಿಟ್ಟು ಮಕ್ಳಿಗೂ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿಡ್ತಾ ಇದ್ದೀನಿ ನಾನು. ಅವ್ರು ಬರೋಷ್ಟರೊಳಗೆ ಒಂದು ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು. ಏನೇ ಅಂದರು, ಎಲ್ಲೇ ಹೊರಗೆ ಹೋಗಿ ನಾವೇನೇ ತಿಂದು ಬಂದರೂ
ಮಕ್ಕಳನ್ನ ಬಿಟ್ಟು ತಿನ್ನೋದು ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಸ್ವೀಟ್ ರೆಡಿ ಮಾಡ್ತಾಯಿದ್ದೆ, ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೆ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.